ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಜನ ರಾಜಕಾರಣದಲ್ಲಿ ನಡೆದಂತಹ ಬಿಗ್ ಡೆವಲಪ್ಮೆಂಟ್ಗೆ ಸಾಕ್ಷಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೋಗಿ ಅದಾದ ನಂತರ ಸಿಎಂ ಜೊತೆಗೆ ಡಿಸಿಎಂ ಇಬ್ರು ಕೂಡ ಪ್ರೆಸ್ ಮೀಟ್ ನಡೆಸ್ತಾರೆ. ಏನಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲುತ್ತೆ ಈ ವಿಚಾರ ಅನ್ಕೊಂಡ್ರೆ ಮತ್ತು ಅಲ್ಲೇ ನಿಂತ್ಕೊಂಡಿದೆ ಹೈಕಮಾಂಡ್ ಬಿಟ್ರೆ ಇನ್ನೇನು ಅವರ ಬಾಯಿಂದ ಬರಲಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ಮಾತನಾಡಿದ್ರು ಅಸಲಿಗೆ? ಸದ್ಯ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಬಿತ್ತ? ಇದು ಈಗಿರುವಂತ ಪ್ರಶ್ನೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಸಲಿಗೆ ಏನ್ ಮಾತಾಡಿದ್ರು ಸಿಎಂ ಮತ್ತು ಡಿಸಿಎಂ? ಏನ್ ಚರ್ಚೆ ಆಯ್ತು? ಸದ್ಯ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಏನಾದ್ರೂ ಬಿತ್ತಾ ಇಲ್ವಾ? ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತಾ ಈ ಗೊಂದಲ? ಕುರ್ಚಿಗಾಗಿ ಕಾದಾಡದಿರಲು ನಿರ್ಧಾರ ಮಾಡಿದ್ರ ಉಭಯ ನಾಯಕರು. ಇನ್ನು 3 ತಿಂಗಳು ಕಾಯಿರಿ ಅಂದ್ರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು 3 ತಿಂಗಳು ವೇಟ್ ಮಾಡಪ್ಪ ಅಂತ ಏನಾದ್ರು ಹೇಳಿದ್ರ? 2.5 ವರ್ಷ ಡಿ ಕೆ ಶ್ರೀ ಕಾದಿದ್ದಾರೆ, ಇನ್ನು 3 ತಿಂಗಳು ಕಾಯ್ತಾರಾ? 2.5 ವರ್ಷಗಳ ಕಾಲ ಕಾದಿದ್ದಾರೆ ಡಿಸಿಎಂ ಸಾಹೇಬರು, ಇನ್ನು 3 ತಿಂಗಳು ಕಾಯ್ತಾರಾ ಇಲ್ವಾ? ಮೇ ಬಿ ಇಲ್ಲಿನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ಮಾತುಗಳನ್ನ ನಾವು ನೋಡಿದ್ರೆ ಮೇ ಬಿ ಕಾಯ್ತಾರೆ ಅಂತ ಕಾಣಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಅನ್ನೋ ಒಂದು ಪದ ಜಾಸ್ತಿನೇ ಯೂಸ್ ಆಯಿತು. ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಲಿದ್ದಾರೆ. ವರಿಷ್ಠರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ಸೈಡ್ ಮಾಹಿತಿ ಕೊಟ್ಟಿದ್ದಾರೆ ಸಿದ್ದು ಮತ್ತು ಡಿಕೆಶಿ. ಸುರ್ಜೇವಾಲಾ ವೇಣುಗೋಪಾಲ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಉಭಯ ನಾಯಕರು. ಇಷ್ಟು ವರ್ಷ ಕಾದಿದ್ದೇನೆ, ಈಗ ನೀವೇ ನಿರ್ಧರಿಸಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದನ್ನೇ ಸಿಎಂ ಸಿದ್ದರಾಮಯ್ಯ ಬಳಿಯೂ ಹೇಳಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಕಷ್ಟ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ಚುನಾವಣೆ ಮಾಡೋದೇ ಅಹಿಂದ ಕಾರ್ಡ್ ಮೇಲೆ. ಅಹಿಂದ ಸಮುದಾಯ ಸಿಟ್ಟಿಗೆದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ಬಹಳ ಕಷ್ಟ ಆಗಿಬಿಡುತ್ತೆ. ನನ್ನದೇನೂ ಇಲ್ಲ, ನೀವು ಬಿಟ್ಟು ಕೊಡಿ ಅಂದ್ರೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಮುಂದೆ ಪಕ್ಷಕ್ಕೆ ನಷ್ಟ ಆದ್ರೆ ನನ್ನನ್ನ ಹೊಣೆ ಮಾಡಬೇಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ ವರೆಗೆ ಸುಮ್ಮನಿರಿ, ಬಜೆಟ್ ಬಳಿಕ ನಿರ್ಧಾರ ಮಾಡಿ. ವೇಣುಗೋಪಾಲ್ ಸುರ್ಜೇವಾಲಾಗೆ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಸಿಎಂ ಸಾಹೇಬ್ರು ಈ ರೀತಿಯಾಗಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ರಾಜಕಾರಣ ಮತ್ತು ಈ ನಾಯಕತ್ವ ವಿಚಾರ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕೋ, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ. ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು.
ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಇವತ್ತು ಪ್ರೆಸ್ ಮೀಟ್ ಕೂಡ ಆಯಿತು. ಫೈನಲಿ ಹಾಗಾದ್ರೆ ತೆರೆ ಬಿದ್ದ್ಬಿಡುತ್ತಾ ಈ ನಾಯಕತ್ವ ಗೊಂದಲಕ್ಕೆ, ಅಥವಾ ಇದು ಇನ್ನೂ ಹಿಂಗೆ ಕಂಟಿನ್ಯೂ ಆಗುತ್ತಾ? ಇವತ್ತು ನಡೆದಂತಹ ಸಭೆಯಲ್ಲಿ ಉಭಯ ನಾಯಕರು ಕೂಡ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾವು ನಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಯಲ್ಲಾಗಿರ್ಬೋದು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಾಗಿರ್ಬೋದು, 8ನೇ ತಾರೀಕಿಂದ ಆರಂಭ ಆಗ್ತಾ ಇರುವಂತಹ ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ ಕಲಾಪ ಏನಿದೆ, ಈ ಕಲಾಪವನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ನಾವು ವಿಪಕ್ಷಗಳನ್ನ ಸದನದ ಒಳಗೆ ಮತ್ತೆ ಹೊರಗಡೆ ಯಾವ ರೀತಿಯಾಗಿ ಅವ್ರಿಗೆ ಟಕ್ಕಫರ್ ಕೊಡಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಸದ್ಯಕ್ಕೆ ಬೆಳಗಾವಿಯ ಅಧಿವೇಶನ ಮುಗಿಯುವವರೆಗೂ ಕೂಡ ನಾಯಕತ್ವ ವಿಚಾರಕ್ಕೆ ಸದ್ಯಕ್ಕೆ ತಿಲಾಂಜಲಿ ಇಟ್ಟಂತೆ ಕಾಣಿಸ್ತಾ ಇದೆ. ಅಂತಿಮವಾಗಿ ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ಹೋಗೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಉಭಯ ನಾಯಕರು ನಡೆದಂತಹ 1 ಗಂಟೆಯ ಚರ್ಚೆಯಲ್ಲಿ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹೇಳಿದಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಹೇಳಿದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಆದ್ರೆ ಈಗಷ್ಟೇ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ 1 ಗಂಟೆಗಳ ಕಾಲ ನಡೆದಂತ ಒಂದು ಸಭೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸಹಜವಾಗಿ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಏನು ಅಹಿಂದ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮತ್ತೊಮ್ಮೆ ಒತ್ತಿ ಹೇಳುವಂತಹ ಒಂದು ಕೆಲಸವನ್ನು ಮಾಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಇತ್ತ ಹಳೆ ಮೈಸೂರು ಭಾಗದಲ್ಲಿ ನನಗೆ ಅವಕಾಶಗಳು ಸಿಗದೇ ಇದ್ರೆ ಒಕ್ಕಲಿಗ ಸಮುದಾಯ ಏನಾಗ್ಬೋದು, ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಲೋಕಲ್ ಚುನಾವಣೆಗಳಾಗಿರ್ಬೋದು, ಅದೇ ರೀತಿ 2028ರ ಚುನಾವಣೆ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನ ಅವರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆ ಉಭಯ ನಾಯಕರ ನಡೆದಂತಹ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿಸೆಂಬರ್ ತಿಂಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ನಾಯಕತ್ವ ವಿಚಾರಕ್ಕೆ ಇವತ್ತೇ ನಾಳೆನೆ ಏನು ಪರಿಹಾರ ಸಿಗುತ್ತೆ ಅಂತ ಏನ್ ಚರ್ಚೆ ಇತ್ತು, ಅದು ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗಿದೆ ಅಂತ ಹೇಳ್ಬೋದು. ರಾಮ್, ಮಾರುತಿ ಪಾವಗಡ, ಒಂದು ಇಂಟ್ರೆಸ್ಟಿಂಗ್ ಸಂಗತಿ, ಈಗ ಇಬ್ರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಅಕಸ್ಮಾತ್ ಆಗಿ ಈಗಲೇ ನಾಯಕತ್ವ ಬದಲಾವಣೆ ಮಾಡಿಬಿಟ್ರೆ ಮುಂದಿನ ಎಲೆಕ್ಷನ್ಗೆ ತೊಂದರೆ ಆಗಿಬಿಡುತ್ತೆ, ಆಗ ಏನಾದರೂ ಸೋತ್ರೆ ನನ್ನನ್ನ ಜವಾಬ್ದಾರಿ ಮಾಡಬೇಡಿ, ಹೊಣೆ ಮಾಡಬೇಡಿ ಅಂತ ಹೇಳಿ. ಸೊ ಇದೆಲ್ಲ ಸೇಫ್ ಮಾಡೋದಕ್ಕೆ, ಅಂದ್ರೆ ಸೇಫ್ ಆಗೋದಕ್ಕೆ ಮಾಡ್ತಾ ಇರುವಂತ ಸ್ಟ್ರಾಟಜಿನಾ ಅಂತ? ರಾಮ್, ಖಂಡಿತ ರಾಜಕೀಯದಲ್ಲಿ ಒಂದೊಂದೇ ಕಾರ್ಡ್ ಪ್ಲೇ ಮಾಡುವಂತ ಒಂದು ಕೆಲಸ ಯಾವುದೇ ಒಬ್ಬ ರಾಜಕಾರಣಿಯು ರಾಜಕೀಯ ಸಂಕಷ್ಟಗಳು ಬಂದಾಗ ಮಾಡೋದು ಸಹಜ. ಅದು ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡ್ತಿರುವ ಕಾರ್ಡ್ ಪ್ಲೇ ಮಾಡ್ತಿರೋದೇನು ಅಂತ ಹೇಳಿದ್ರೆ 2028ಕ್ಕೆ ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಹೆಚ್ಚು ಸ್ಥಾನಗಳು ಬೇಕು ಅನ್ನೋದಾದ್ರೆ ಕೊಟ್ಟ ಮಾತಿನಂತೆ ನೀವು ನಡ್ಕೊಳ್ಳಿ ಅನ್ನುವಂಥದ್ದನ್ನ ಪದೇ ಪದೇ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಮತಗಳು ತಂದುಕೊಟ್ಟಿರುವಂತದ್ದು ಅಹಿಂದ ವರ್ಗ. ಹೀಗಾಗಿ ಅಹಿಂದ ವರ್ಗದ ವೋಟ್ ಬ್ಯಾಂಕ್ ಅನ್ನೇ ಗುರಿಯಾಗಿಟ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಚುನಾವಣೆ ಎದುರಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಆಗ್ತಿರುವಂತಹ ರಾಹುಲ್ ಗಾಂಧಿ ಅವರು ಅಹಿಂದ ನಾಯಕರನ್ನ ಕೆಳಗಿಳಿಸಿದಾಗ ಏನ್ ಮೆಸೇಜ್ ಪಾಸ್ ಆಗುತ್ತೆ, ಇದನ್ನ ಕೂಡ ಒಮ್ಮೆ ಯೋಚನೆ ಮಾಡಿ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ಉಭಯ ನಾಯಕರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಜಾತಿ ಕಾರ್ಡು ಮತ್ತೆ ಸಮುದಾಯದ ಕಾರ್ಡುಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಜೊತೆಗೆ ಕಳೆದ 2-3 ದಿನಗಳಿಂದಲೂ ಕೂಡ ಉಭಯ ನಾಯಕರ ಪರ ಮತ್ತೆ ವಿರೋಧ ಬಹಳಷ್ಟು ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಆಗ್ತದೆ, ಅದೇ ರೀತಿ ಬಹಿರಂಗವಾಗಿ ಹೆಚ್ಚು ಚರ್ಚೆ ಆಗ್ತಿದೆ. ಈ ಚರ್ಚೆ ಇನ್ನಷ್ಟು ಜಾಸ್ತಿ ಆದ್ರೆ ಪಕ್ಷದ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ, ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಮನವರಿಕೆ ಕೂಡ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ಡೆವಲಪ್ಮೆಂಟ್ಸ್ ಕೂಡ ನಿಂತಿದ್ದಾವೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವಗಡ.